ಶಿಷ್ಯನಾಗಿ ಬಂದಿದ್ದೇನೆ. ಹಾಗಾಗಿ ಧಾರಿಣಿಯ ಮೇಲೆ ಕರೆದಯ ಅಪ್ಪಿ ಕರೆದಯ ಓ ನನ್ನ ಮುತ್ತಿನ ಮಾತೆ ಎಲ್ಲ ಒಂದೇ ಅಲ್ಲ ಅಮ್ಮ ರಾಜಕೀಯ ರಾಜಾಂಗಣದಲ್ಲಿ ರಾಜಕುಮಾರರನ್ನೇ ಚೆಡ್ಡಾಟವನ್ನು ಆಡ್ತಾ ಇದ್ದೆ. ಒಡನೆಯ ನಿಮ್ಮ ದೀರ್ಘಧ್ವನಿ ಮಗನೇ ಮಹೇಶ ಮಹೇಶ್ ಅಮ್ಮ ಪ್ರೀತಿಯಿಂದ ಎರಡು ಹೆಸರಿನಿಂದಲೂ ಕರೀತಾರೆ. ಅಮ್ಮ ಒಂದು ನೋಡ್ತೇನೆ ಆಶ್ಚರ್ಯಪಾಯಿ ಶವಾಗಾರವನ್ನೇ ಸೇರಿದ್ದೀರಿ. ಶವಗಾರ ಅಲ್ಲವೇ ಶಯಗಾರವೇ ಅದನ್ನೇ ಸೇರಿದ್ದೀರಿ. ಅಮ್ಮ ಕಣ್ಣಲ್ಲಿ ಕಣ್ಣೀರು ಸುರಿಸ್ತಾ ಇದ್ದೀರಿ. ಕಾಲಲ್ಲಿ ಕಡಿಮಣಿ ಇಲ್ಲ, ಕರಳಲ್ಲಿ ಕಾಲುಂಗುರ ಇಲ್ಲ. ಕಾಲಲ್ಲಿ ಕಡಿಮಣಿ ಇಲ್ಲ, ಕರಳಲ್ಲಿ ಕಾಲುಂಗುರ ಇಲ್ಲ. ಕೆಳಗತ್ತಿಲ್ಲ ಮೇಲಿದ್ದಿಲ್ಲ, ನನ್ಗೆ ಮೊದಲೇ ಸರಿ ಇಲ್ಲ. ಅಮ್ಮ ಯಾವತ್ತು ನಾವು ಓಡಾಡಿ ಬರುವಾಗ ಪ್ರೀತಿಯಿಂದ ತುತ್ತಿಟ್ಟು ಮುತ್ತಿಟ್ಟು ಉಪ್ಪಿಟ್ಟು ತಿನಿಸಿ ಬೆಳೆಸಿದವಳು ನೀನಮ್ಮ. ಹೌದು, ಅದನ್ನೆಲ್ಲ ತಿನ್ನಿಸ್ತಾ ಇತ್ತು. ಅಮ್ಮ ಇವತ್ತು ಬಂದು ನೋಡುವಾಗ ಕಣ್ಣೀರನ್ನೇ ತೋರಿಸ್ತಿದ್ದೀರಿ. ಹರಿ ಹರ ಗಂಧರ್ವ ಕಿನ್ನರ ಕಿಂಪಿಷರ್ ಕಿಂಪುರುಷರ್ ಅವರಿಂದ ನಿಮಗೆ ಕಷ್ಟ ಬಂತೆ ಹೇಳಿ ಅಮ್ಮ. ಅಮ್ಮ ಯಾರಿಂದ ನಿಮಗೆ ಕಷ್ಟ ಬಂತು ಹೇಳಿ. ಕಷ್ಟ ಹೌದಮ್ಮ, ಮಾತಾಡು ತಾಯಿ ಮಾತಾಡು. ಇಲ್ಲವಾಗೋದ್ರೆ ನಾ ಎಷ್ಟು ಪರಿಪರಿಯಾಗಿ ಬೇಡಿಕೊಂಡರು ಅಮ್ಮ ನನ್ನಲ್ಲಿ ಮಾತಾಡ್ತಾ ಇಲ್ಲ ಅಂತಾದ್ರೆ ಯಾವ ಕಾರಣಕ್ಕೂ ಇವಳು ನನ್ನ ತಾಯಿ ಆಗುವುದಿಲ್ಲ. ಹಾಗಾದ್ರೆ ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡುತ್ತಿರುವ ಇವಳು ನಮ್ಮ ವಿರೋಧ ಪಕ್ಷದವಳೇ ಇರಬೇಕು. ಹಾಗಾಗಿ ಅಷ್ಟಭುಜದಿ ಮೇರೆ ಸುಮನಸರ ಪಕ್ಷವನ್ನು ವಹಿಸಿಕೊಂಡು ಬಂದೆಯ. ಒಳ್ಳೆ ಮಾತಿನಲ್ಲಿ ಹೇಳ್ತೇನೆ, ನನ್ನೊಂದಿಗೆ ಬಂದ್ರೆ ಸರಿ, ಇಲ್ಲದೆ ಹೋದ್ರೆ ನಿನ್ನ ತುರುಬಿಗೆ ಕೈ ಹಾಕಿ ಎಳೆದುಕೊಂಡು ಹೋಗುವಾಗ ರಕ್ಷಿಸುವ ಮಗ ಯಾರು ಅಂತ ಕೇಳ್ತೀನಿ.
ಇಟ್ಟಿದ್ದೇನೆ. ಒಂದು ಹೆಜ್ಜೆ ಮುಂದಿಟ್ಟಿದ್ದಾದ್ರೆ ಹ, ಜಾಗ್ರತೆ. 3 ಹೆಜ್ಜೆ ಇಟ್ಟಿದ್ದೇನೆ. ಅಪ್ಪ ಏನು ಮಾಡ್ತೀಯ? ಅಭಿನಯ ಮಾಡಿ ಸಾಯಿ ಬಿಡು. ಹ, ಹೂ ಅಂತ ಹೇಳಿ ಸಾಯಿ ನೀನು. ಹು. ಕೊಪ್ಪಿದ ಕೋಣನೆ, ಏನು ಕೊಪ್ಪಿದ ಕೋಣನೆ. ಏನಲ್ಲ? ಮಶ ಓ, 3 ಲೋಕಕ್ಕೂ ಕೂಡ ಕಂಟಕ ಸರ್ಷಾಗಿ ಸ್ಥಿತಿಯ 3 ಲೋಕಕ್ಕೂ ಕಂಡದ ಶಶಶಶನಾಗಿ ಮರಿತಾ ಇದ್ದೆ. ಇಂದ್ರೋಣಿ ಸುಮಾಸನ ಎಲ್ಲರನ್ನು ಕೂಡ ಜಸಿಗಳಿಸಿದೆಯಾ? ನಾನೇ ಸೂರ್ಯ ಚಂದ್ರರ ಸಂಚಾರಕ್ಕೆ ಹ, ತಡೆವಟ್ಟಿದೆಯ ದ್ರೋಣ. ಸೂರ್ಯ ಚಂದ್ರರನ್ನು ಅಂಡಿ ಒಳಗೆ ಹಾಕಿತ್ತು ನಾನಲ್ಲ, ಗರ್ಗರ್ ಮಂಡದವರು ಓ ರಾವಣನ ಶಿಷ್ಯ. ವಂಚಿಸಿದೆ. ಏ, ಏ, ನಿನ್ನನ್ನು ಪ್ರಶ್ನಿಸಿಕೆ ಬಂದವಳು ಯಾರು ನೀನು? ಸಾಮಾನ್ಯವಾದವಳು. ಗೊತ್ತಾಯ್ತು. ಅಷ್ಟು ಸರಿ. ಕುಂಕುಮವಾಯಿತು. ಆ, ಅಯೋನ್ಯದೆ ಕುಂಕುಮ ಸೂರ್ಯರ ಪಿಶವನ್ನ ಕುಂಕುಮ ಆಗುದೇ. ಸಿಂಹವನ್ನು ಏರಿ ಆ, ಅಷ್ಟಮಯಾಗಿ ಬಂದವಳು ನಾನು ನಿನ್ನ ಒಳಗಿಬೇಕಾಗಿ. ಸರಿ. ಒಳ್ಳೆ ಮಾತಿನಿಂದ ಹ, ನನ್ನ ಪಾಲಿಗೆ ಕಣಗಾತಿಯನ್ನು ಹೊಂದಿದ್ರೆ ಸರಿ. ಆಮೇಲೆ ಮುಂತಾದ್ರೆ ಪೆಟ್ಟು ಒಂದು ಬೆಟ್ಟು 1 ತುಂಡು 2 ತುಂಡು 3 ಆದಿತ್ತು. ಆಯ್ತು. ಮನುಷ್ಯ ಓ, ನೋಡಿದೆಯಾ ಕಂದ? ನೋಡ್ತಾ ಇದ್ದೇನೆ. ಯಾರಿಲ್ಲ, ಎಲ್ಲ ಎತ್ಕೊ ಹೋಗ ಶಕಿಗೆ. ಸುರಪಾಲ ಅವ ಇಷ್ಟೊತ್ತರೆ ಕೂತ್ಕೊಂಡಿದ್ದ, ಈಗ ಎದ್ದು ಹೋದ. ಅವ ಸುಂಕ ವಸೂಲಾತ್ರಿ ಕೇಂದ್ರದತ್ರ ಕಪ್ಪು ಪಾನೀಯ ಕುಡಿತಿದ್ದ. ಬೇಕಾದ್ರೆಲ್ಲ ಹೋಗಿ ಭೇಟಿಯಾಗು. ಎಂತ ಹೇಳಿ ಸಾಯ್ತೇನೆ ಏನು ಕಂದ? ಅಮ್ಮ? 9 ದಿನಗಳ ಕಾಲ ನಿರಂತರವಾಗಿ ಮಹಿಷಾಕದಲ್ಲಿ ಕಳಗುವುದು ನಾನು. 10 ದಿನಕ್ಕೆ ಕೊಂದು ಕೆಳಗಿದವಳು. ಹಾಗಾದ್ರೆ ನಾ ಎಂತ ಮಹಿಷಾಸುರ ಅಪ್ಪಯ್ಯನ? ಈ 9 ದಿನ ಕಳೆದು ನವರಾತ್ರಿಯನ್ನಾಗಿ ಆಚರಣೆ ಮಾಡಿಕೊಂಡು ಬರಬೇಕು. ಆಯ್ತು. 10ನೇ ದಿನವೇ ಹ. ಇದೇ ದಶಮಿಯನ್ನಾಗಿ ಆಚರಣೆ ಮಾಡಿಕೊಂಡು ಬರಬೇಕು. ವಿಜಯವಾಡ ಮಗನೇ, ನಾಳೆ ಎಲ್ಲ ಮರೆ ಒಂದು ವೇಳೆ 3 ದಿನ ನಿನ್ನ ಪಾಲಿಗೆ ಕಷ್ಟವೇ ಕೊಟ್ಟಲ್ಲಿ ಏನ್ ಮಾಡ್ಬೇಕು? ನೀವಿನ ಆದ್ರಿಗೆ ಬನ್ನಿ. ಆಯ್ತು. ಭಕ್ತಿನ ನನ್ನ ಜ್ಞಾನಿಸಿ ಆಯ್ತು, ಕೊಡಚಾತ್ರಿಗೆ ಬರ್ಬೇಕು. ಪ್ರತ್ಯಕ್ಷರಾಗುತ್ತೇನೆ. ಆಯ್ತು. ಬಂದ ಕಷ್ಟಗಳಿಗೆ ಪರಿಹಾರ ಕೊಡ್ತೇನೆ. ಹ. ದರಿದ್ರರಾಗಿರಿ. ನಿಜವಾಗಿ ಒಳ್ಳೆ ಅಭಿನಯ. ನೀನು ಒಬ್ಬಳು ಒಳ್ಳೆ ಕಲಾವಿದೆ ಎನ್ನುವುದನ್ನು ಇವತ್ತು ತೋರ್ಪಡಿಸಿಕೊಟ್ಟೆ. ನಾನು ಒಬ್ಬ ಮಹಿಷಾಸುರನಾಗಿ ಕಲಾವಿದನಾಗಿ ಬಂದಿದ್ದೇನೆ. ಇದು ಆ ಬಾಡಿಗೆಗೆ ಇನ್ನೂ ಕೊಡ್ಲಿಲ್ಲ, ಗೊತ್ತುಂಟ? ಬೇಸಿಗೆ ಆಗುತ್ತಿಲ್ಲ. ಹೋದಪ್ಪ ಗೋಡೆಲ್ಲ ಅವಂದೇ ಕೊಟ್ಕೊಂಡು ಬಂದದ್ದು. ಹಾಗಾಗಿ ಹೇಳ್ತೇನೆ, ಆವತ್ತು ನೀ ಹೇಳಿದ ಹಾಗೆ ನಾ ಕಲಾವಿದನಾಗಿದ್ದೇನೆ. ಮದುವೆ ಆಗು ಪ್ರೇಮ, ಮದುವೆ ಆಗು. ಊಟ ಮಾಡಿ ಬನ್ನಿ. ಊಟ ಮಾಡಿದ್ದೇನೆ. ಗಂಜಿ ಊಟ ಮಾಡಿ ಸಂಜೆ ಮಾಡಿದ್ದೇನೆ. ನಿಂಗೆ ಉಪ್ಪಿನಕಾಯಿ ಅಲ್ಲ, ಮದುವೆ ಆಗು. ಹಣೆ ಬರಕ್ಕಿಟ್ಟವನೇ. ಹ? ನಿನಗೆ ಅಭಿನಯ ಮಾಡ್ಲಿಕ್ಕೆ ಗೊತ್ತೇನೋ? ಹ? ಮೈಸೂರು ಅಂತ ಹೇಳಿದ್ರೆ ಏನಂತ ತಿಳ್ಕೊಂಡಿದ್ದೆ? ಇದೆಂತದ ಉದ್ದದ್ದು? ಹ? ಇದೆಂತ ಉದ್ದದ್ದು? ಅದು ನೀ ಕೇಳಬಾರ್ದು, ನಾ ಹೇಳಬಾರ್ದು. ಕೊಂಬಿಷ್ಟಿದಾಗ್ತಿರುವುದ ನಿನ್ನಲ್ಲಿ? ಹ, ಹ. ಏಯ್! ಏಯ್! ಏನು ಕಟ್ಕೊಂಡು ಬಂದೆ ಅಂತ ಹೇಳಿ ಮಾತ್ರಕ್ಕೆ ನಾನು ನಿನಗೆ ಮರಳಕ್ಕೆ ತಿಳ್ಕೊಂಡಿದ್ದೆ ನೀನು. ಮತ್ತೆ? ಹಣೆ ಬರಕ್ಕಿಟ್ಟವ 3 ಕಾಸಿನ ನಿನ್ನ ಕೈ ಕಾಲಿಗೆ ಸರಿವಾಗ ಬಂದು ಹೋಗ್ಲಿಕ್ಕೆ. ಏಯ್! ಏಯ್! ನಿನಗೆ ಎಷ್ಟು ಮನೆ ಹೋಗ್ತೀನಿ ನೀನು? ನಂದೆಂತ ಚಿಕ್ಕ ಮಳೆ ಇತ್ತಾ? 25 ಮನೆಯ? ನೀ ಹೋಗುದು 30 ಮನೆಯ? ಹ? ಏಯ್! ಏಯ್! ಅಣ್ಣ ಇಲ್ಲದ ಹೊತ್ತಿಗೆ ಬಂದು ಭಿಕ್ಷುಕನಾಗಿ ಬಂದಿಯಲ್ಲಿ ಬೇಡವನೇ, ಬೇಡು. ಮಾನ ಸತ್ತವನೇ, ಅಯ್ಯಯ್ಯೋ. ನಿನಗೆ ಸರಿ ಬುದ್ಧಿ ಕಲಿಸಿ ಕಳಿಸ್ತೇನೆ. ಅಣ್ಣ ಇಲ್ಲ, ಮಗದ್ರೆ 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 25 ಹಣ ಇದ್ರೆ ಕೊಡಿ, 25 ಹಣ ಇದ್ರೆ ಕೊಡಿ, ಸಾಲ ಕೊಡಿ, ಅಣ್ಣ ಬಂದ ಮೇಲೆ ಕೊಡ್ತೇನೆ. ಇಲ್ವೇ? ಭಾಗವತ್ರೆ, ಅದು ನಂದು. ಭಾಗವತರು ಮೊದಲಿಗೆ ಅವರ ಹಣ ಇಲ್ಲ ಅಷ್ಟೇ. ನೀವಾದ್ರೂ 15 ಹಣ ಇದ್ರೆ ಕೊಡಿ, 15 ಹಣ ಇದ್ರೆ ಕೊಡಿ. ಇದು ಒಳ್ಳೆ ಜೋಡಿ. ಎಂತ ತುಡಿ ಚೆಂಡೆ ನೋಡ್ರೆ ತಾಳೆ ಇದು ಕೊಡಿ. ಈ ಪಟ್ಟಣಕ್ಕೆ ಏನಾಯಿತು? ಇದೊಂದು ಶಬ್ದ ನನ್ನ ಕಿವಿಗೆ ಸರಿ ಕೇಳಿಸಿತ್ತಲ್ವಾ? ಯಾವ್ದು? ಈ ಶಬ್ದ ನನ್ನ ಕಿವಿಗೆ ಸರಿ ಕೇಳಿಸಿತು. ನಿನಗಂತಲ್ಲ, ಆ ಶಬ್ದ ಯಾರಿಗಾದ್ರೂ ಸರಿಯಾಗಿ ಕೇಳಲೇಬೇಕು. ಯಾಕೆ ಹೇಳು? ಅದೆಷ್ಟೋ ಜನ ಕಲಾಭಿಮಾನಿಗಳ ಹೃದಯದಲ್ಲಿ ಕಟ್ಕೆರೆ ಚಂಡೆ ನಾವ್ಡ್ರು ಎನ್ನುವುದಾಗಿ ಪ್ರೀತಿ ಗಳಿಸಿದವರು ನಮ್ಮ ಪ್ರೀತಿಯ ನಾವ್ಡ್ರು. ಅವರ ಚಂಡೆಯ ಪೆಟ್ಟು ಯಾರಿಗಾದ್ರೂ ಕೇಳಿಯೇ ಕೇಳ್ತದೆ. ನೀ ಸುಮ್ಮನೆ ಮರೆಯ ಮಂತ್ರಾಚಾರ ನೋಡಿ. ನಾ ಮಾತಾಡುವುದೊಂದು ಬಿಟ್ಟು ಇವಳಿಗೆ ಉಳಿದದ್ದು ಎಲ್ಲ ಶಬ್ದ ಕೇಳ್ತದೆ. ಈಗ ಮದುವೆ ಆಗು ಅಂತ ಹೇಳ್ತಾ ಇದ್ದೆ. ಮದುವೆ ಮದುವೆ ಕಣ್ಬಿಡ್ಬೇಡ, ಕಣ್ಣಿಗೆ ಕೈ ಕೊಡ್ತೇನೆ, ಕೈ ಕೊಡ್ತೇನೆ. ಕಿಶಿಗ ಕಲ್ತೆ ನಿಂಗ ಅಂತಲೇ ಬಿಸಿ ಬೇಡ. ಕೊಡ್ತು ಬಿಸಾಕ್ತೀನಿ. ಕೊಡು ಬಿಸಕ ಹೆಕ್ಕ ಬತ್ತೆ. ಈ ಮದುವೆ ಆಗ್ತೇ ಇಲ್ಲ ಹೇಳು. ನಿಮ್ಮಂತರಿಂದಲೇ ಕಲಾವಿದರಿಗೆ ಹಾವು. ಸಿಕ್ಕಿಗೆ ಬರಲ್ಲ ಮಾತ್ರ. ಎಂತ ಸ್ಥಿತಿ ಯಾಕೆ? ಮಾಡಿಕೊಂಡು ಬರೋದು, ಯಾರು ಮನೆಗೆಲ್ಲ ಹೋಗೋದು, ವ್ಯಾಸನದಲ್ಲಿ ಮಾಡೋದು. ಒಳ್ಳೆ ಕಲಾವಿದರಿಗೆ ಕೂಡ ಮನಸ್ಸಿಗೆ ಕೆಟ್ಟದ್ದು ನೋವು. ನೀ ಮಾನಸಿಕ ಆಗ್ಬೇಡ, ಸರಿ ಮಾತಾಡು. ಮದುವೆ ಆಗು, ಮದುವೆ ಆಗು, ನೋಡಿಕೊಂಡು ನಾನು ಹಣೆ ಬರಕ್ಕೆ ಮದುವೆ ಆಗು. ನೀನು ಬಿಡ್ಲಿಕ್ಕಿಲ್ಲ ಮತ್ತೆ. ಹಣೆ ಬರಕ್ಕೆ ನಾಯಿ ಬಿಡ್ತೀನಿ, ಅದು ನಾಯಿಯನ್ನೇ ಹೋಯ್ತು ಕರಿ ನಾಯಿ. ಅಣ್ಣ, ಈ ಅಣ್ಣ ಹೆಸರು ಮಾಡಿ ಬರ್ಬೇಕಿತ್ತಲ್ಲ ಅಣ್ಣ. ಭಾವನ ಧರ್ಮ ಇದು ನಂದು ಮಹಿಷಾಸುರ. ಮಹಿಷಾಸುರ
ಮಾಡ್ಕೊಂಡು ಇಲ್ಲಿ ಬಂದ್ಯಾ? ನಿನ್ನ ತಂಗಿಗೋಸ್ಕರ. ನಿನ್ನ ತಂಗಿ ಯಾವತ್ತು ಹೇಳಿದ್ದಲ್ಲ ಮದುವೆ ನೋಡ್ಲಿಕ್ಕೆ, ಹೆಣ್ಣು ನೋಡ್ಲಿಕ್ಕೆ ಬಂದಾಗ ಕಲಾವಿದನನ್ನು ಮಾತ್ರ ಮದುವೆ ಆಗುದಂತ. ಅಯ್ಯೋ ದೇವ್ರೆ, ಕಲಾವಿದ ಆಗ್ಬೇಕು ಅಂತ ಹೇಳಿ ನೀನೇ ವೇಷ ಮಾಡ್ಕೊಂಡು ಮನೆ ಮನೆಗೆ ಹೋದ್ರು ನಿನ್ ಭಿಕ್ಷುಕ ಹೇಳ್ತಾರೆ. ಹಾಗೆ ಬೈದು ಹೋದ್. ನೀ ವೇಷ ಮಾಡ್ಕೊಂಡು ಅವಳ ಎದುರಿಗೆ ಬರುವುದಲ್ಲ, ಮತ್ತೆ ನಿನ್ನ ವೇಷ ಎಲ್ಲಿ ಉಂಟು ಅಂತ ಅವಳೇ ಹುಡ್ಕೊಂಡು ಬಂದು ಆಮೇಲೆ ನಿನ್ನ ಮೇಲೆ ಮನಸ್ಸಾಗ್ಬೇಕು ಅಂತ ಉಂಟಾ? ಸುಮ್ಮನೆ ಭಾವ, ಈ ಯಕ್ಷಗಾನದ ವೇಷಕ್ಕೆ ಎಲ್ಲರೂ ಚಪ್ಪಾಳೆ ಹೊಡಿತಾರೆ, ಸಿಳ್ಳೆ ಹೊಡಿತಾರೆ. ಮತ್ತೆ ಹಾಗಾಗಿ ಅವಳು ಮದುವೆ ಆಗೇ ಆಗ್ತಾಳೆ. ನಿನ್ ಲೆಕ್ಕದಲ್ಲಿ ಯಕ್ಷಗಾನ ಕಲಾವಿದರಿಗೆ ಯಾರು ಹೆಣ್ಣು ಕೊಡ್ತಾರೆ ಅಂದ್ರ ಕೊಡ್ಬೇಕು. ಇಲ್ಲ, ಅವ್ರ ಕಲ್ಪನೆ ಏನು? ಏನ್ ಭಾವ? ಇವ್ ಒಂದ್ ದಿವಸ ಮನೇಲಿ ಇರುವುದಿಲ್ಲ, ದಿವಸ ಒಂದೊಂದು ಊರು ತಿರುಗ್ತಾನೆ. ಮತ್ತೆ ಇವನಿಗೆ ಹೆಂಡತಿ ಮಕ್ಕಳು ಎಲ್ಲ ಯಾಕೆ ಎನ್ನುವುದಾಗ ಅವ್ರು ಯೋಚನೆ ಮಾಡುದು. ನಿಜವಾಗ್ಲೂ ಯಕ್ಷಗಾನ ಕಲಾವಿದರು ಅಂದ್ರೆ ಏನು ಎನ್ನುವುದು ಗೊತ್ತಿದ್ದವರಿಗೆ ಮಾತ್ರ ಗೊತ್ತು. ಸರಿ, ತಾನು ಹುಟ್ಟಿದ ಊರು, ತನ್ನವರು, ತನ್ನ ಮನೆ ಮಠ, ಹೆಂಡತಿ ಮಕ್ಕಳು ಎಲ್ಲವನ್ನ ಬಿಟ್ಟು ಚಳಿ ಮಳೆ ಗಾಳಿಯನ್ನ ಲೆಕ್ಕಿಸದ ದೇಶದ ಗಡಿಯನ್ನ ಕಾಯುವಂತಹ ಸೈನಿಕರು ಒಂದೇ, ರಾತ್ರಿ ಬೆಳಗುವರೆಗೆ ನಿದ್ದೆ ಬಿಟ್ಟು ಸಾವಿರಾರು ಜನರಿಗೆ ಸಂತೋಷ ಕೊಡುವ ಯಕ್ಷಗಾನ ಕಲಾವಿದರು ಒಂದೇ. ಗೊತ್ತುಂಟ? ಇದು ಗೊತ್ತಿದ್ದವರಿಗೆ ಮಾತ್ರ ಗೊತ್ತು. ಭಾವ, ಇದರಲ್ಲೂ ಇಷ್ಟೊಂದು ನೀತಿ ಉಂಟು ಅನ್ನುವುದನ್ನ ಇವತ್ತು ಕಲಿತೆ ಭಾವ. ಆಗ್ಲಿ ಗೊತ್ತಾಯ್ತಲ್ಲ. ಆದ್ರೆ ಈ ಘಟನೆಯಿಂದ ನಾನೂ ಕೂಡ ಒಂದು ಪಾಠ ಕಲಿತೆ ಭಾವ. ಏನು ಪಾಠ? ಇದನ್ನು ನಾ ಬೇರೆಯವರಿಂದ ಬಾಡಿಗೆ ಪಡ್ಕೊಂಡು ಬಂದದ್ದು. ಹೌದು ಭಾವ, ಯಕ್ಷಗಾನದ ವೇಷಭೂಷಣವನ್ನ ಧರಿಸಿ ಮದುವೆಯ ಸಮಾರಂಭಗಳಲ್ಲಿ, ಜಾತ್ರೆಯ ಪೇಟೆಗಳಲ್ಲಿ, ಮೆರವಣಿಗೆಗಳಲ್ಲಿ ಯಕ್ಷಗಾನದ ವೇಷಭೂಷಣವನ್ನ ತೊಟ್ಟು ಯಾವತ್ತೂ ನಾವು ಅದಕ್ಕೆ ಅಪಮಾನವನ್ನ ಮಾಡಬಾರದು. ಅದನ್ನು ಎಲ್ಲಿ ಮಾಡಬೇಕು ಅಲ್ಲಿ ಮಾಡಿದರೆ ಮಾತ್ರ ಚಂದ ಎನ್ನುವುದನ್ನು ನಾ ಇವತ್ತು ಕಲಿತುಕೊಂಡೆ ಭಾವ. ಯಾವ ಕಾರಣಕ್ಕೂ ಈ ರೀತಿ ಕೆಲಸ ಮಾಡುವುದಿಲ್ಲ. ನೀ ಕಲ್ತ್ಕೊಂಡ್ರೆ ಸಾಕಾಗುದಿಲ್ಲ. ಆ ಬಾಡಿಗೆ ಕೊಟ್ರಲ್ಲ, ಅವ್ರಿಗೆ ಕಲ್ಸು ನೀನು. ಅವರಿಗೂ ಕಲಿಸ್ತೆ. ಹೌದಾ? ಇದ್ರದ್ದು ಬಾಡಿಗೆ ಅವ್ರಿಗೆ ನಾ ಕೊಟ್ರೆ ಅಲ್ವಾ? ಹೌದು ಭಾವ. ನನ್ನ ತಂಗಿ ಮದುವೆ ಆಗ್ಲಿಕ್ಕೆ ಆಗುದಿಲ್ಲ. ಹಾಗೆ ಆಗ್ತೇನೆ ಭಾವ. ಈ ಕಲಾವಿದ ಆಗಿ ಬರ್ಬೇಕು, ಅವ್ರು ಒಪ್ಪಬೇಕು ಕಲಾವಿದ ಅಂತೇಳಿ. ಆಕಾಶವೇ ಮೇಲಿರಲಿ, ಭೂಮಿಯೇ ಕೆಳಗೆ ಬೀಳಲಿ, ಅಲ್ಲೇ ಉಂಟು ಮರೆ, ಅದು ಅಲ್ಲಲ್ಲೇ ಇರಲಿ, ನಾನೊಬ್ಬ ಕಲಾವಿದನಾಗಿಯೇ ಆಗ್ತೇನೆ. ಆಗುದಿಲ್ಲ. ಇನ್ನೊಂದು ವೇಷವನ್ನ ಮಾಡಿಕೊಂಡು ಬಂದೇ ಬರ್ತೇನೆ. ಒಪ್ಪಿಸ್ಬೇಕು ಅವಳನ್ನ. ನಿನ್ನ ತಂಗಿಯನ್ನು ಮದುವೆಯಾಗಿಯೇ ಕೊಂಡೆ ತೆಗೆದಿಲ್ಲ ಪುಣ್ಯ. ಭಾವ, ಭಾವ, ಕೋಡಿಗೆ ಎಂತ ಆಯ್ತಾ? ಕೋಡಿಗೆ ನನ್ನೊಂದು ಕಣ್ಣು ಹೋಯ್ತು ಹೇಳ್ತಾ ಇದ್ದೆ, ಕೋಡಿಗೆ ಎಂತ ಆಯ್ತು ಹೇಳ್ತಾ ಇದ್ದೀನಿ. ಅಂದ್ಕೊಂಡು ಹೋದ್ರೆ ಏನು? ಮತ್ತೊಂದು ಉಂಟಲ್ಲ. ಹೌದು ಭಾವ. ಇನ್ನು ಬಾಡಿಗೆ ಕೊಡುಬಿಡು, ನನ್ನ ಕಣ್ಣಿಗೊಂದು ವ್ಯವಸ್ಥೆ ಮಾಡಿ ಹೋಗು. ನಾ ಮಾಡ್ತೇವೆ ಭಾವ. ನೇರವಾಗಿ ಬೇಲಿ ಬದಿಗೆ ಹೋಗು, ಅಲ್ಲೆಲ್ಲಾದ್ರೂ ಕೆಸಿನ ಸೊಪ್ಪು ಉಂಟಾ ಅಂತ ನೋಡಿ. ಆ ಕೆಸಿನ ಸೊಪ್ಪನ್ನು ತಂದು ನುಣ್ಣಗೆ ತಿಕ್ಕಿ ರಸವನ್ನ ಕಣ್ಣಿಗೆ ಬಿಡು. ಇನ್ನು ಬಾಯಿಗೆ ಬಿಟ್ಟೆ ಅದನ್ನ. 3 ದಿನಗಳಲ್ಲಿ ಕಣ್ಣು ನೋವು ಮಾಯ. ನನ್ನ ಕಣ್ಣು ಅಂತ ತೆಗೆದ, ತಂಗಿ ಕಿವಿ ಹೋಯ್ತು, ನಂದೊಂದು ಕಣ್ಣು ಹೋಯ್ತು. ಒಟ್ಟಾರೆ ನಾವು ಒಂದು ಅಂಗವಿಕಲರು ಸಂತಾನವೇ ಆಗೋಯ್ತಲ್ಲ. ಮದುವೆ ಆಗ್ತೇನೆ ಅಂತ ಹೇಳಿದ್ರಲ್ಲ, ಅದೇ ಭಾಗವತ್ರೆ, ತಪ್ಪು ತಿಳ್ಕೊಳ್ಬೇಡಿ. ನನಗೆ ಆಗಾಗ ಹೀಗೆ ಆಗ್ತಾ ಇರ್ತದೆ, ಯಾರು ತಪ್ಪು ತಿಳ್ಕೊಳ್ಬೇಡಿ.